ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟದ ವಿಚಾರ ಮೇಲ್ನೋಟಕ್ಕೆ ಶಾಂತವಾಗಿದ್ದಂತೆ ಕಂಡ್ರು ಒಳಗೊಳಗೆ ತಂತ್ರ ಪ್ರತಿತಂತ್ರಗಳ ಭರಾಟೆ ಜೋರಾಗಿದೆ. ಡಿಕೆಶಿ ದೆಹಲಿ ಮಂತ್ರಕ್ಕೆ ಸಿದ್ದರಾಮಯ್ಯ ಬಜೆಟ್ ತಿರುಮಂತ್ರವನ್ನು ಹಾಕ್ತಿದ್ದಾರೆ. ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆ ಎಂಬಂತೆ ಡಿಕೆ ಶಿವಕುಮಾರ್ ವರಿಷ್ಠರ ಜೊತೆ ಮಾತುಕತೆ ನಡೆಸಿದ್ದಾರೆ. ರಾಜ್ಯದಲ್ಲಿಯೇ ಕುಳಿತು ಸೈಲೆಂಟ್ ಆಗಿ ಸಿದ್ದರಾಮಯ್ಯನವರು ಬಜೆಟ್ ದಾಳವನ್ನು ಮುಂದೂಡಿದ್ದಾರೆ. ಯಾವ ಬೆಳವಣಿಗೆಯೂ ಸದ್ಯಕ್ಕಿಲ್ಲ ಎಂಬ ಸಂದೇಶ ಸಿಎಂ ಕಡೆಯಿಂದ ಪಾಸ್ ಆಗ್ತಿದೆ. ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಅಂತ ಹೇಳಿ ಸಿಎಂ ಡಿಸಿಎಂ ಮತ್ತೆ ಹೇಳ್ತಿದ್ದಾರೆ. ಮೇಲ್ನೋಟಕ್ಕೆ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ಇಬ್ಬರಲ್ಲೂ ಕೂಡ ಒಳಗೊಳಗೆ ಸಿಟ್ಟು ಕುದಿತಾ ಇದೆ. ಡಿಕೆಶಿ ದೆಹಲಿ ಪಂಚ್ಗೆ ಸಿದ್ದರಾಮಯ್ಯ ಸಾಲಿಡ್ ಚೆಕ್ಮೇಟ್ ಅನ್ನು ಇಡ್ತಾ ಇದ್ದಾರೆ. ಹೇಳಿ ಕೇಳಿ ಸಿದ್ದರಾಮಯ್ಯನವರು ಈ ರಾಜಕೀಯ ಪಟ್ಟುಗಳನ್ನು ಕರತಲ ಮಲಕ ಮಾಡಿಕೊಂಡಂತಹ ರಾಜಕಾರಣಿ. ಯಾವ್ಯಾವ ಪಾನನ್ನು ಮೂವ್ ಮಾಡಬೇಕು, ಹೇಗೆ ಯಾವ ಪಾನ್ ಮೂವ್ ಮಾಡಿದರೆ ಯಾರಿಗೆ ಚೆಕ್ಮೇಟ್ ಇಟ್ಟಂತಾಗುತ್ತೆ ಗೊತ್ತಿರುತ್ತೆ. ಹಾಗಾಗಿಯೇ ಸಿದ್ದರಾಮಯ್ಯನವರು ಫುಲ್ ಕೂಲ್ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಅಲ್ಲಿ ಇಲ್ಲಿ ಅಂಥೇಳಿ ಸುತ್ತಾಡ್ತಾ ಇದ್ದಾರೆ. ಡೀಟೇಲ್ಸನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಮೇಲೆ ದೆಹಲಿಗೆ ಹೋಗ್ತಾ ಇದ್ದಾರೆ, ಇರೋ ಬರೋ ನಾಯಕರುಗಳನ್ನೆಲ್ಲ ಭೇಟಿ ಮಾಡ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯನವರು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಬಜೆಟ್ ಕಡೆ ಫುಲ್ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ. ಏನಿದು ಸಿದ್ದರಾಮಯ್ಯನವರ ಸೈಲೆಂಟ್ ಗೇಮ್ ಅಂತ? ಖಂಡಿತ ಮೇಲ್ನೋಟಕ್ಕೆ ಸಿಎಂ ಡಿಸಿಎಂ ಇಬ್ರು ಕೂಡ ನಾವು ಹೈಕಮಾಂಡ್ ಹೇಗೆ ಹೇಳ್ತಾರೋ ಹಾಗೆ, ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನು ಕೇಳ್ತೀವಿ, ಈ ಮಾತನ್ನು ಮೊದಲಿಂದಲೂ ಕೂಡ ಹೇಳ್ಕೊ ಬರ್ತಾ ಇದ್ದಾರೆ. ಆದರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಇಬ್ಬರು ಕೂಡ ತೆರೆಮರೆಯ ಆಟವನ್ನು ಜೋರು ಮಾಡಿದಂತೆ ಕಾಣ್ತಾ ಇದೆ. ಪಟ್ಟಿಗೆ ಪ್ರತಿಪಟ್ಟು ಅನ್ನುವಂಥ ರೀತಿಯಲ್ಲಿ, ಏಟಿಗೆ ಎದುರೇಟು ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯ ರಾಜ್ಯ ಕಾಂಗ್ರೆಸ್ನಲ್ಲಿ ಹಾವು ಏಣಿ ಆಟವನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಶುರು ಮಾಡಿದಂತೆ ಕಾಣಿಸ್ತಾ ಇದೆ. ದೆಹಲಿ ಅಂಗಳದಲ್ಲಿ ಕುಳಿತು ತಮಗೇನು ಬೇಕಿತ್ತು, ತಾವೇನು ಆಗಬೇಕಿತ್ತು ಅಂತ ಕೇಳ್ತಾ ಇದ್ದೀನಿ ಅನ್ನುವಂಥದ್ದನ್ನ ಹೈಕಮಾಂಡ್ ಮಟ್ಟದಲ್ಲಿ ಕನ್ವೆ ಮಾಡುವಂತಹ ಅಥವಾ ಅಲ್ಲಿ ತಮ್ಮ ಹಕ್ಕು ಮಂಡಿಸುವಂಥ ಪ್ರಯತ್ನಕ್ಕೆ ಮುಂದಾದರೆ ಸೈಲೆಂಟಾಗೇ ಇದ್ದು ತಮ್ಮ ಪಾಡಿಗೆ ತಾವು ಬಜೆಟ್ ಮಂಡನೆಗೆ ಬೇಕಾದಂಥ ಸಿದ್ಧತೆಯನ್ನು ಪೂರ್ವಭಾವಿ ಸಭೆಯನ್ನು ಸಿಎಂ ಕರೆದಿದ್ದಾರೆ. ದೆಹಲಿಯ ಪ್ರಯತ್ನದಲ್ಲಿ ಏನೋ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ, ಒಂದು ಸಂದೇಶ ರವಾನಿಸುವ ಪ್ರಯತ್ನವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ರೆ, ಸದ್ಯಕ್ಕೆ ನಮಗೇನು ಅದ್ರ ಬಗ್ಗೆ ತಲೆ ಬಿಸಿ ಇಲ್ಲ, ನನ್ನ ಪಾಡಿಗೆ ನಾನು ಬಜೆಟ್ ಮಾಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿಎಂ ಅವರು ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಅಂದರೆ ಸಿಎಂ ಮತ್ತು ಡಿಸಿಎಂ ಇಬ್ಬರ ನಡುವಿನ ಈ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ, ಪವರ್ ಶೇರಿಂಗ್ ವಿಚಾರದಲ್ಲಿನ ಹಾವು ಏಣಿ ಆಟ ಇದು ದಿನಕ್ಕೊಂದು ತಿರುವನ್ನು ಪಡಿತಾ ಇದೆಯಾ ಅನ್ನುವಂಥದ್ದು. ಹಾಗಾಗಿ ಪಟ್ಟು ಪ್ರತಿಪಟ್ಟುಗಳು ಕೂಡ ಮಾತೇ ಆಡದೆ ಮೌನವಾಗಿ ಶುರುವಾದಂತೆ ಕಾಣಿಸ್ತಾ ಇದೆ. ಪ್ರೇಮ್, ರೈಟ್, ಥ್ಯಾಂಕ್ ಯು ಸುಖೇಶ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಕಳೆದ 4-5 ತಿಂಗಳಿಂದಲೂ ನಡೀತಾ ಇರೋದಿದ್ದೇನೆ, ತಂತ್ರ ಪ್ರತಿತಂತ್ರ ತಿರುಮಂತ್ರ ಮಂತ್ರ ಅಂದ್ಕೊಂಡು ಒಟ್ಟಿನಲ್ಲಿ ರಾಜ್ಯದ ಜನ ಅಭಿವೃದ್ಧಿಯನ್ನು ಕಾಣದೆ ನಿರಾಶರಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿದ್ರೂ ಕೂಡ ಯಾರೂ ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ ಅಷ್ಟೇ.